ನೋಡಿ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಯಿತು. ಇದೇ ಸಂಬಂಧ ರಾಜ್ಯಪಾಲರು ಕೂಡ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಈಗಾಗಲೇ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಕರೆಯಲಾಗಿದೆ. ರಾಜ್ಯಪಾಲರ ಸಹಿಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಈಗ ಹೈ ಅಲರ್ಟ್ ಆಗಿದೆ. ಇಂದು ಸಂಜೆ 6:30ಕ್ಕೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸುಗ್ರೀವಾಜ್ಞೆ ಜಾರಿ ಸಂಬಂಧ ಜಿಲ್ಲಾಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ಇವತ್ತು ಸಂಜೆ 6:30ಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯನ್ನ ನಡೆಸಲಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ನವರು ಮನೆ ಬಾಗಿಲಿಗೆ ಎಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಆಫೀಸಲ್ಲಿ ಬಂದ್ಕೊಂಡು ಅಥವಾ ಮನೆ ಮುಂದೆ ಬಂದ್ಕೊಂಡು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಸಾಲ ತಕೊಂಡ್ಯಾ ಮಗನೇ ಕಟ್ಟು, ಇಲ್ಲ ಅವನ ಹೆಂಡ್ತಿನ ಕಳಿಸು, ಅದು ಇದು ಅಶ್ಲೀಲವಾಗಿ ಬೈದು ಮಾನ ಮರ್ಯಾದೆ ತೆಗೆದು ಅವ್ರಿಗೆ ಇರೋಕ್ಕಾಗದೆ ಬದುಕೋಕ್ಕಾಗದೆ ಹೋಗ್ಕೊಂಡು ಅಲ್ಲೇನೋ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ಎಚ್ಚೆತ್ಕೊಳ್ತು. ಸಾಕಷ್ಟು ದೊಡ್ಡ ಮಟ್ಟ ಸುದ್ದಿ ಆಯಿತು. ಮೈಕ್ರೋ ಫೈನಾನ್ಸ್ನವ್ರನ್ನ ಕರೆದುಬಿಟ್ಟು ಒಂದಿಷ್ಟು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟರು. ಆಯಾಯ ತಾಲೂಕಿನ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಸಂಬಂಧಪಟ್ಟಂತ PSI ಇರ್ಬೋದು, ಅಥವಾ ಜಿಲ್ಲಾಡಳಿತ ಜೊತೆಗೆ ಸರ್ಕಾರ ಕೂಡ ಎಚ್ಚೆತ್ಕೊಂತು. ಅದನ್ನ ರಾಜ್ಯಪಾಲರ ಹತ್ರ ಆ ಸುಗ್ರೀವಾಜ್ಞೆಗೆ ಅಂಕಿತ ಕೂಡ ಹಾಕಿಸ್ಕೊಳ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ 6:30ಕ್ಕೆ. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸೊ ಈ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಿದೆ. ಸೊ ಇನ್ ಕೇಸ್ ಏನಾದರೂ ಸುಗ್ರೀವಾಜ್ಞೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗಾಗಲೇ ಅಂಕಿತವನ್ನು ಹಾಕಿರುವಂಥದ್ದು, ಕ್ರಮ ಕೈಗೊಂಡ್ರೆ ಏನೆಲ್ಲ ಕಠಿಣ ಕ್ರಮ ಆಗಬಹುದು ಅನ್ನೋಂಥ ಕೂಡ ಬಹಳ ನಿರೀಕ್ಷೆ ಇರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ ಚಂದ್ರು, ಈ ಸಿದ್ದರಾಮಯ್ಯನವರ ಮೀಟಿಂಗ್ ಎಷ್ಟೊತ್ತಿಗೆ ನಡೆಯುತ್ತೆ 6:30 ಅಂತ ಹೇಳಿದ್ರು. ಯಾರೆಲ್ಲ ಭಾಗಿಯಾಗ್ತಾರೆ, DC ಮಾತ್ರನ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಕೂಡ ಭಾಗಿಯಾಗ್ತಾರ? ಇನ್ ಕೇಸ್ ಈ ಸುಗ್ರೀವಾಜ್ಞೆ ಅಂಕಿತ ಹಾಕಿದ್ರು ರಾಜ್ಯಪಾಲರು, ಇದು ಕಂಟಿನ್ಯೂ ಆದ್ರೆ ಏನ್ ಕಠಿಣ ಕ್ರಮ ಆಗುತ್ತೆ? ಇನ್ ಕೇಸ್ ಅದಾದ್ರ ಮೇಲೆ ಏನಾದರೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತೊಂದು ಆದ್ರೆ ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗಬಹುದು ಅಂತ? ನಿಕೇಶ್, ಖಂಡಿತವಾಗ್ಲೂ ರಾಜ್ಯ ಸರ್ಕಾರದಿಂದ, ಅದರಲ್ಲೂ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ದಿನನಿತ್ಯವೂ ಕೂಡ ಆತ್ಮಹತ್ಯೆ ಪ್ರಯತ್ನ, ಈ ರೀತಿಯಾದಂಥ ಘಟನೆಗಳು ನಡೀತಾ ಇತ್ತು. 23 ಜನ ಈವರೆಗೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಟ್ಟಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ್ರು. ಅದನ್ನು ಅಂತಿಮವಾಗಿ ರಾಜ್ಯಪಾಲರಿಗೆ ಕಳಿಸಿದ್ರು. ರಾಜ್ಯಪಾಲರು ಕೆಲವೊಂದು ತಿದ್ದುಪಡಿ ಮಾಡಿ ವಾಪಸ್ ಕಳಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ರಾಜ್ಯಪಾಲರ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಮತ್ತೆ ವಾಪಸ್ ಬಿಲ್ಲನ್ನು ಕಳಿಸಿತ್ತು. ರಾಜ್ಯಪಾಲರು ಕೂಡ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಿ ವಾಪಸ್ಸನ್ನು ಕಳಿಸಿರ್ತಕ್ಕಂಥದ್ದು. ಈಗ ಈ ಒಂದು ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಬಿಲ್ ಏನಿದೆ 2025, ಇದು ಈಗಾಗಲೇ ಜಾರಿಗೆ ಬಂದಿರತಕ್ಕಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ 5 ಲಕ್ಷದವರೆಗೂ ದಂಡ ಮತ್ತು 10 ವರ್ಷ ಶಿಕ್ಷೆ. ಅಂದರೆ ಯಾರೆಲ್ಲ ಮೈಕ್ರೋ ಫೈನಾನ್ಸ್ ವಸೂಲಿಗೆ ಹೋಗ್ತಾರೆ ಅವರಿಗೆ ಒಂದಷ್ಟು ನಿಯಮಗಳನ್ನು ಮಾಡಿರ್ತಕ್ಕಂಥದ್ದು. ಸಂಜೆ 5 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮನೆ ಬಳಿ ಹೋಗುವಂತಿಲ್ಲ, ಕಿರುಕುಳ ಕೊಡುವಂತಿಲ್ಲ, ಗುಂಡೆಗಳನ್ನು ಬಿಡುವಂತಿಲ್ಲ, ಈ ರೀತಿ ಮತ್ತು RBI ನಿಯಮಗಳನ್ನು ಕೂಡ ಪಾಲಿಸಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಸೂಚನೆಯನ್ನು ಕೊಡಲಾಗಿತ್ತು. ಈಗ ಈ ಬಿಲ್ಲನ್ನು ಜಾರಿಗೆ ಬಂದಿರೋದ್ರಿಂದ ಪ್ರತಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು SP ಗಳು ಭಾಳ ಪ್ರಮುಖ. ಸೊ ಅಂದರೆ ದೂರುದಾರರು ಅಥವಾ ಯಾರು ಮೈಕ್ರೋ ಫೈನಾನ್ಸ್ ಸಾಲನ ಪಡೆದುಕೊಂಡಿರ್ತಾರೆ ಆ ವ್ಯಕ್ತಿ ಮೇಲೆ ಯಾರಾದರೂ ಮೈಕ್ರೋ ಫೈನಾನ್ಸ್ನ ವ್ಯಕ್ತಿ ಹೋಗಿ ಹಲ್ಲೆ ಮಾಡುವಂಥದ್ದು ಅಥವಾ ಕಿರುಕುಳ ಕೊಡುವಂಥದ್ದು ಏನಾದರೂ ಇದ್ದರೆ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳು ಅಥವಾ SP ಗೆ ಹೋಗಿ ದೂರನ್ನು ಕೊಡ್ಬೋದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ SP ಆಗಿರ್ಬೋದು, ಇಬ್ಬರು ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಂಜೆ 6:30ಕ್ಕೆ ನಡೆಯುವಂಥ ವಿಡಿಯೋ ಕಾನ್ಫರೆನ್ಸ್ಗೆ ಬಹುತೇಕ ಗೃಹ ಸಚಿವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು, ಜೊತೆಯಲ್ಲಿ ಕಾನೂನು ಸಚಿವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಸ್ಪಷ್ಟವಾಗ್ತಾ ಇದೆ. ಸೊ ಕಾವೇರಿ ನಿವಾಸದಲ್ಲಿ ಈ ಒಂದು ಸಭೆ ನಡೀತಾ ಇದ್ದು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು SP ಇಬ್ಬರು ಕೂಡ ಕೂತಿರ್ತಾರೆ. ಸೊ ಇವ್ರಿಗೆ ಒಂದೇ ಸೂಚನೆಯನ್ನು ಕೊಡ್ತಾರೆ, ಒಂದು ವೇಳೆ ಈ ರೀತಿ ಏನಾದರೂ ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಕಿರುಕುಳವನ್ನು ಅನುಭವಿಸ್ತಾ ಇದ್ದರೆ ಅವರ ದೂರನ್ನು ಕೊಟ್ಟಿದ್ದ ಕೂಡಲೇ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಯಾವ ರೀತಿಯಾದಂಥ ಘಟನೆ ಇದೆ ಅದರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ಆ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡ್ಬೋದಾ ಅಥವಾ ಯಾವ ರೀತಿಯಾದಂಥ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು, ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ.
ನೋಡಿ, ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಕಠಿಣ ಕ್ರಮಕ್ಕೆ ಮುಂದಾಯಿತು. ಇದೇ ಸಂಬಂಧ ರಾಜ್ಯಪಾಲರು ಕೂಡ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಈಗಾಗಲೇ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಕರೆಯಲಾಗಿದೆ. ರಾಜ್ಯಪಾಲರ ಸಹಿಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಈಗ ಹೈ ಅಲರ್ಟ್ ಆಗಿದೆ. ಇಂದು ಸಂಜೆ 6:30ಕ್ಕೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸುಗ್ರೀವಾಜ್ಞೆ ಜಾರಿ ಸಂಬಂಧ ಜಿಲ್ಲಾಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ಇವತ್ತು ಸಂಜೆ 6:30ಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯನ್ನ ನಡೆಸಲಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ನವರು ಮನೆ ಬಾಗಿಲಿಗೆ ಎಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಆಫೀಸಲ್ಲಿ ಬಂದ್ಕೊಂಡು ಅಥವಾ ಮನೆ ಮುಂದೆ ಬಂದ್ಕೊಂಡು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಸಾಲ ತಕೊಂಡ್ಯಾ ಮಗನೇ ಕಟ್ಟು, ಇಲ್ಲ ಅವನ ಹೆಂಡ್ತಿನ ಕಳಿಸು, ಅದು ಇದು ಅಶ್ಲೀಲವಾಗಿ ಬೈದು ಮಾನ ಮರ್ಯಾದೆ ತೆಗೆದು ಅವ್ರಿಗೆ ಇರೋಕ್ಕಾಗದೆ ಬದುಕೋಕ್ಕಾಗದೆ ಹೋಗ್ಕೊಂಡು ಅಲ್ಲೇನೋ ಸತ್ತೋಗ್ಬಿಟ್ಟಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ಎಚ್ಚೆತ್ಕೊಳ್ತು. ಸಾಕಷ್ಟು ದೊಡ್ಡ ಮಟ್ಟ ಸುದ್ದಿ ಆಯಿತು. ಮೈಕ್ರೋ ಫೈನಾನ್ಸ್ನವ್ರನ್ನ ಕರೆದುಬಿಟ್ಟು ಒಂದಿಷ್ಟು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟರು. ಆಯಾಯ ತಾಲೂಕಿನ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಸಂಬಂಧಪಟ್ಟಂತ PSI ಇರ್ಬೋದು, ಅಥವಾ ಜಿಲ್ಲಾಡಳಿತ ಜೊತೆಗೆ ಸರ್ಕಾರ ಕೂಡ ಎಚ್ಚೆತ್ಕೊಂತು. ಅದನ್ನ ರಾಜ್ಯಪಾಲರ ಹತ್ರ ಆ ಸುಗ್ರೀವಾಜ್ಞೆಗೆ ಅಂಕಿತ ಕೂಡ ಹಾಕಿಸ್ಕೊಳ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ 6:30ಕ್ಕೆ. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸೊ ಈ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಿದೆ. ಸೊ ಇನ್ ಕೇಸ್ ಏನಾದರೂ ಸುಗ್ರೀವಾಜ್ಞೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗಾಗಲೇ ಅಂಕಿತವನ್ನು ಹಾಕಿರುವಂಥದ್ದು, ಕ್ರಮ ಕೈಗೊಂಡ್ರೆ ಏನೆಲ್ಲ ಕಠಿಣ ಕ್ರಮ ಆಗಬಹುದು ಅನ್ನೋಂಥ ಕೂಡ ಬಹಳ ನಿರೀಕ್ಷೆ ಇರುವಂಥದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ ಚಂದ್ರು, ಈ ಸಿದ್ದರಾಮಯ್ಯನವರ ಮೀಟಿಂಗ್ ಎಷ್ಟೊತ್ತಿಗೆ ನಡೆಯುತ್ತೆ 6:30 ಅಂತ ಹೇಳಿದ್ರು. ಯಾರೆಲ್ಲ ಭಾಗಿಯಾಗ್ತಾರೆ, DC ಮಾತ್ರನ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಕೂಡ ಭಾಗಿಯಾಗ್ತಾರ? ಇನ್ ಕೇಸ್ ಈ ಸುಗ್ರೀವಾಜ್ಞೆ ಅಂಕಿತ ಹಾಕಿದ್ರು ರಾಜ್ಯಪಾಲರು, ಇದು ಕಂಟಿನ್ಯೂ ಆದ್ರೆ ಏನ್ ಕಠಿಣ ಕ್ರಮ ಆಗುತ್ತೆ? ಇನ್ ಕೇಸ್ ಅದಾದ್ರ ಮೇಲೆ ಏನಾದರೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತೊಂದು ಆದ್ರೆ ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗಬಹುದು ಅಂತ? ನಿಖೇಶ್, ಖಂಡಿತವಾಗ್ಲೂ ರಾಜ್ಯ ಸರ್ಕಾರದಿಂದ, ಅದರಲ್ಲೂ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ದಿನನಿತ್ಯವೂ ಕೂಡ ಆತ್ಮಹತ್ಯೆ ಪ್ರಯತ್ನ, ಈ ರೀತಿಯಾದಂಥ ಘಟನೆಗಳು ನಡೀತಾ ಇತ್ತು. 23 ಜನ ಈವರೆಗೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಟ್ಟಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ್ರು. ಅದನ್ನು ಅಂತಿಮವಾಗಿ ರಾಜ್ಯಪಾಲರಿಗೆ ಕಳಿಸಿದ್ರು. ರಾಜ್ಯಪಾಲರು ಕೆಲವೊಂದು ತಿದ್ದುಪಡಿ ಮಾಡಿ ವಾಪಸ್ ಕಳಿಸುವಂತೆ ಸೂಚನೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ರಾಜ್ಯಪಾಲರ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಮತ್ತೆ ವಾಪಸ್ ಬಿಲ್ಲನ್ನು ಕಳಿಸಿತ್ತು. ರಾಜ್ಯಪಾಲರು ಕೂಡ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಿ ವಾಪಸ್ಸನ್ನು ಕಳಿಸಿರ್ತಕ್ಕಂಥದ್ದು. ಈಗ ಈ ಒಂದು ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ ಬಿಲ್ ಏನಿದೆ 2025, ಇದು ಈಗಾಗಲೇ ಜಾರಿಗೆ ಬಂದಿರತಕ್ಕಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ 5 ಲಕ್ಷದವರೆಗೂ ದಂಡ ಮತ್ತು 10 ವರ್ಷ ಶಿಕ್ಷೆ. ಅಂದರೆ ಯಾರೆಲ್ಲ ಮೈಕ್ರೋ ಫೈನಾನ್ಸ್ ವಸೂಲಿಗೆ ಹೋಗ್ತಾರೆ ಅವರಿಗೆ ಒಂದಷ್ಟು ನಿಯಮಗಳನ್ನು ಮಾಡಿರ್ತಕ್ಕಂಥದ್ದು. ಸಂಜೆ 5 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮನೆ ಬಳಿ ಹೋಗುವಂತಿಲ್ಲ, ಕಿರುಕುಳ ಕೊಡುವಂತಿಲ್ಲ, ಗುಂಡೆಗಳನ್ನು ಬಿಡುವಂತಿಲ್ಲ, ಈ ರೀತಿ ಮತ್ತು RBI ನಿಯಮಗಳನ್ನು ಕೂಡ ಪಾಲಿಸಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಸೂಚನೆಯನ್ನು ಕೊಡಲಾಗಿತ್ತು. ಈಗ ಈ ಬಿಲ್ಲನ್ನು ಜಾರಿಗೆ ಬಂದಿರೋದ್ರಿಂದ ಪ್ರತಿ ಜಿಲ್ಲೆಗಳ ಜಿಲ್ಲಾಧಿಕಾರಿ